ಸಂಡೂರು ಪಟ್ಟಣದ ಆದರ್ಶ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು. ಇದರ ಅಧ್ಯಕ್ಷತೆ ವಹಿಸಿದ ಶಾಸಕಿ ಅನ್ನಪೂರ್ಣ ತುಕಾರಾಂ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ಕೊಟ್ಟು ಮಾತನಾಡಿ, ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆಗೆ ಹಕ್ಕು ಇದ್ದು ಖಿನ್ನತೆಗೆ ಒಳಗಾಗದೆ ಸ್ವತಂತ್ರವಾಗಿ ಮುನ್ನಡೆದು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡುವುದು ಎಲ್ಲರ ಕರ್ತವ್ಯವಾಗಿದೆ. ಅದರಂತೆ ಮಹಿಳಾ ಸಬಲೀಕರಣ ಮಾಡುವುದೇ ನನ್ನ ಮೊದಲ ಆದ್ಯತೆಯಾಗಿದ್ದು, ನನ್ನ ಅಧಿಕಾರದ ಅವಧಿಯಲ್ಲಿ ನನ್ನ ಮೊದಲ ಹೆಜ್ಜೆಯೇ ಅಧಿವೇಶನದಲ್ಲಿ ನಮ್ಮ ತಾಲೂಕಿಗೆ ನರ್ಸಿಂಗ್ ಕಾಲೇಜು ಸ್ಥಾಪನೆ ಮಾಡುವುದಾಗಿದ್ದು, ಇದಕ್ಕೆ ಸರ್ಕಾರ ಮನ್ನಣೆ ಕೊಟ್ಟಿದ್ದು, ಹಿಂದಿನ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕಾಗಿದ್ದ ಸಂಡೂರನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದೇ ನಮ್ಮ ಧ್ಯೇಯವಾಗಿದೆ ಎಂದಿದ್ದಾರೆ. ಹಾಗೆಯೇ ವಿವಿಧ ಇಲಾಖೆಯಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇರುವ ಮಹಿಳೆಯರಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಗೈಯಲು ಉತ್ತೇಜನ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಇವತ್ತು ನಮ್ಮ ಸಂಡೂರು ತಾಲೂಕಿನಲ್ಲಿ ಸಾಕಷ್ಟು ಸಾಧಕಿ ಮಹಿಳೆಯರಿದ್ದಾರೆ. ಮುಖ್ಯವಾಗಿ ಈ ವೇದಿಕೆಯಲ್ಲಿ ನನ್ನ ಆತ್ಮೀಯರು ಮತ್ತು ನಮ್ಮ ಕುಟುಂಬದ ಆತ್ಮೀಯರಾಗಿರ್ತಕ್ಕಂಥ ಚಂದ್ರಕ್ಕ ಅವರು ಸುಮಾರು 35 ವರ್ಷದಿಂದ ಸಂಡೂರಿಗೆ ಅವರ ಮನೆಯವರ ಒಂದು ಕೆಲಸವಾಗಿ ಬಂದು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಇಲ್ಲಿ ಅತಿ ಕಡಿಮೆ ದರದಲ್ಲಿ ಅವರಿಗೆ ಬ್ಯೂಟಿ ಪಾರ್ಲರ್ ಒಂದು ತರಬೇತಿಯನ್ನು ಕೊಟ್ಟು ಸಾಕಷ್ಟು ಹೆಣ್ಮಕ್ಳಿಗೆ ಮಾರ್ಗದರ್ಶಕರಾಗಿ ಅವರಿಗೆ ದಾರಿಯನ್ನು ತೋರಿಸ್ತಕ್ಕಂಥವ್ರು. ಅವರು ನನ್ನ ಆತ್ಮೀಯರು ಹೇಳೋದಕ್ಕೆ ನನಗೆ ಈ ವೇದಿಕೆಯಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗೆ ಮತ್ತೆ ಸಾಕಷ್ಟು ಜನ ಇಲ್ಲಿ ಸಾಧಕಿಯರಿದ್ದಾರೆ. ಎಲ್ಲರೂ ಇವತ್ತು ನಮ್ಮ ತೃತೀಯ ಲಿಂಗಿ ಆಗಿರ್ತಕ್ಕಂಥ ನಮ್ಮ ಅಕ್ಕವರು ಅಂಜಿನಮ್ಮ ಅವರು ನಮ್ಮ ಜೋರ್ನೂರಿನ ಅಧ್ಯಕ್ಷರಾಗಿ ಉತ್ತಮವಾದ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಇವನ್ನೆಲ್ಲ ನಾವು ಇವರು ಸೇವೆ ನಾವು ಸ್ಮರಣೆ ಮಾಡಬೇಕಾಗ್ತದೆ. ಹಾಗೆಯೇ ನಮ್ಮ ಅಕ್ಕವರು ದೇಶದಿಂದ ನಾಗರಮ್ಮಕ್ಕ ಅವರು ಒಬ್ಬ ಕಿರುಉದ್ಯಮಿಯಾಗಿ ಇವತ್ತು ತುಂಬಾ ಯಶಸ್ವಿಯಾಗಿ ಅವರು ಸಾಕ್ತಾ ಇದ್ದಾರೆ ಮೇಡಮ್. ಸುಮಾರು 10 ರಿಂದ 15 ಜನಕ್ಕೆ ಅವರು ಇವತ್ತು ಕೆಲಸವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಚಟ್ನಿ ಪುಡಿಗಳನ್ನು ಮತ್ತು ಗಿರಣಿಗಳನ್ನು ಇಟ್ಟುಕೊಂಡು ಇವತ್ತು ಅವರು ಯಶಸ್ಸಿನ ಕಡೆಗೆ ಹೆಜ್ಜೆ ಆಗ್ತಾ ಇದ್ದಾರೆ. ಇವೆಲ್ಲ ಸಾಧಕರು ಮುಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಾಧಕರು ಮತ್ತು ನಾಗರತ್ನಮ್ಮಕ್ಕ ಅವರು ಕೂಡ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯಾಗಿ ಇಡೀ ತಾಲೂಕಿನಾದ್ಯಂತ ಸಂಘಟನೆ ಮಾಡಿ ಉತ್ತಮ ಸಂಘಟನಾ ಕಾರ್ಯದರ್ಶಿಗಳು ಅವರು ಕೂಡ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಸಾಕಷ್ಟು ಜನ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಡಿಪಿ ಮಾತನಾಡಿ, ಹೆಣ್ಣು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡುವ ಪದ್ಧತಿಯನ್ನು ತೊಲಗಿಸಿ ಮೊದಲು ನಿಮ್ಮ ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ನಡೆಸಿ ಉತ್ತಮ ಶೈಕ್ಷಣಿಕ ಸಾಮಾಜಿಕ ಭದ್ರತೆಯನ್ನು ಒದಗಿಸಿ ಅಂತ ಕಿವಿಮಾತು ಹೇಳಿದ್ದಾರೆ. ಅದೇ ರೀತಿ ಮನೆಯಲ್ಲಿ ಉತ್ತಮ ವಾತಾವರಣ ರೂಪಿಸಿಕೊಂಡು ನಿಮ್ಮ ಮಕ್ಕಳನ್ನ ಸ್ವತಂತ್ರವಾಗಿ ಕಲಿಯಲು ಬಿಡಿ. ಅವರಿಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯರ ಬಗ್ಗೆ ತಿಳಿ ಹೇಳುವ ಮೂಲಕ ಅವರಂತೆಯೇ ಸಮಾಜದಲ್ಲಿ ತಮ್ಮದೇ ಆದ ಸಾಧನೆ ಮಾಡಲು ಮಕ್ಕಳನ್ನ ಪ್ರೋತ್ಸಾಹಿಸಿ ಅಂತ ಕರೆಕೊಟ್ಟಿದ್ದಾರೆ. ಇತ್ತೀಚೆಗೆ ಬಾಲ್ಯ ವಿವಾಹಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಇದನ್ನು ತೊಲಗಿಸಲು ನಾವು ನೀವೆಲ್ಲರೂ ಕೂಡ ಕೈ ಜೋಡಿಸೋಣ. ಹಾಗೆಯೇ ಸಮಾಜದಲ್ಲಿ ನಡೀತಾ ಇರುವ ಕೆಲವು ಘಟನೆಗಳನ್ನ ಮನದಲ್ಲಿ ಇಟ್ಕೊಂಡು ಚಿಕ್ಕ ಮಕ್ಕಳನ್ನ ವೈವಾಹಿಕ ಜೀವನಕ್ಕೆ ದುಡುವ ಪಾಲಕ ಪೋಷಕರ ವಿರುದ್ಧ ಕಾನೂನು ಕ್ರಮ ಜರುಗಿಸೋಣ ಎಂದಿದ್ದಾರೆ. ನಾವುಗಳೇ ನಮ್ಮ ಸಮಾಜದ ಕಣ್ಣು ಕಿವಿ ಆಗ್ಬಿಟ್ರೆ ತಾನಾಗಿ ನಿಂತು ಹೋಗುತ್ತೆ. ಯಾರೋ ಅಂತ ಮದುವೆನ ಮಾಡ್ತಿದ್ದಾರೆ, ಅಯ್ಯೋ ಪಾಪ ಅಂತ ಮರುಗಿದ್ರೆ ಆಗೋದಿಲ್ಲ. ಅಲ್ಲಿ ಹೌದಾ? ನಾವಲ್ಲಿ ಹೋಗಿ ತಡೆದ್ರೆ ಪಾಪ ಅಷ್ಟೊಂದೆಲ್ಲ ತಯಾರಿ ಮಾಡ್ಕೊಂಡಿದ್ರು, ಹಾಳು ಮಾಡ್ದಂಗೆ ಆಗುತ್ತೆ ಅನ್ನುವಂಥದ್ದು ಆಲೋಚನೆ ಮಾಡಿದ್ರೆ ತಪ್ಪಾಗುತ್ತೆ. ಚಿಕ್ಕ ವಿಷಯನೇ ಆಲೋಚನೆ ಮಾಡ್ತಾ ಇದ್ದಾರೆ. ದೊಡ್ಡ ಬ್ರಾಡ್ ಫ್ಯೂಚರ್ ಯೋಚನೆ ಮಾಡಿದ್ರೆ ಆ ಮಗು ಜೀವನನ ಕಾಪಾಡ್ತಾ ಇದ್ದೀವಿ ಅನ್ನೋ ಒಂದು ಆಲೋಚನೆ ಜೊತೆಗೆ ಅಂಥದ್ದೇನಾದರೂ ನಡೀತಿದ್ರೆ ನಾವು ಸಮಾಜದವರಾಗಿ, ಒಂದು ಪರಿಸರದವರಾಗಿ, ಅಕ್ಕಪಕ್ಕದವರಾಗಿ ಒಂದು ಕಳಕಳಿಯಿಂದ ಅಂಥ ವ್ಯವಸ್ಥೆನ ತಡೀಲಿಕ್ಕೆ ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂಥದ್ದು ಹೇಳ್ತಾ, ಈ ಕಳಕಳಿ ಜೊತೆಗೆ ಮೇಡಮ್ ಅವರು ಇವತ್ತು ಇಂಟರ್ನ್ಯಾಷನಲ್ ವುಮೆನ್ ಡೇನ ಇವತ್ತು ತುಂಬಾ ಚೆನ್ನಾಗಿ ಹಮ್ಮಿಕೊಂಡಿದ್ದಾರೆ. ನಾನು ಮಕ್ಕಳಷ್ಟೇ ಹೇಳೋದಲ್ಲ, ಮಹಿಳೆಯರಿಗೂ ಕೂಡ ಹೇಳ್ತೇನೆ, ನೀವು ಎಲ್ಲರೂ ಅಬಲೆ ಅಂತ ಅಬಲೆ ಅನ್ನೋ ಶಬ್ದ ಬಿಟ್ಟು ಹೋಗಿ ತುಂಬಾ ಟೈಮ್ ಆಗಿದೆ, ಆಯ್ತಾ? ಅಬಲೆಯರಲ್ಲ ಹೆಣ್ಮಕ್ಳು, ಅಬಲೆಯರಲ್ಲ. ನಾವು ಮನಸ್ಸು ಮಾಡಬೇಕಂತೆ. ನಾವು ಒಂದು ವ್ಯಕ್ತಿ, ಹೌದಾ? ಈ ಸಮಾಜದಲ್ಲಿರುವಂತಹ ವ್ಯಕ್ತಿ ಅಷ್ಟೇ. ಆ ವ್ಯಕ್ತಿಯಲ್ಲಿ ಮಹಿಳೆ ಅಥವಾ ಪುರುಷ ಅನ್ನುವಂಥ ವ್ಯತ್ಯಾಸಗಳು ಇಲ್ಲ. ಈಗ
ಕಲಿಸ್ಬೇಕಾಗುತ್ತೆ. ಅದ್ರಲ್ಲಿ ಯಾರಿಗೆ ಜಗಳ ಮಾಡಿ ಅವರ ವಿರುದ್ಧ ಹೋಗಿ ನಾವು ಗಂಡಸರ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ. ಇಲ್ಲಿ ನಾವು ನಮ್ಮ ಮಗಳ ಜೊತೆಗೆ ಕಾಂಪೀಟ್ ಮಾಡ್ಬೇಕಷ್ಟೇ. ನಾನೇನಾಗಬೇಕು, ನಾನು ಸಮಾಜಕ್ಕೆ ಏನು ಕೊಡಬೇಕು, ನನಗೆ ಸಮಾಜದಿಂದ ಏನು ಸಿಗ್ತಾ ಇದೆ, ಇಷ್ಟೇ ಉಳಿಯುವಂಥದ್ದು ನಮಗೆ. ಅದು ಸಣ್ಣದೇ ಇರಲಿ, ಅದು ನಾವು ಏನು ಹೇಳ್ತೀವಲ್ಲ, ಈ ರಾಮ ಸೇತುವೆ ಕಟ್ಟುವಾಗ ಅಳಿಲು ಸೇವೆ, ಈಗ ಪೊಲೀಸ್ ಆಗಿಬಿಟ್ಟೆ ದೊಡ್ಡದೇನು ಮಾಡಬೇಕು ಅಂತಿಲ್ಲ. ನಮ್ಮ ಆಶಾ ಕಾರ್ಯಕರ್ತರು ಅವರು ಮಾಡ್ತಾ ಇರುವಂಥ ಕೆಲಸದಲ್ಲಿ, ಅಂಗನವಾಡಿ ಕಾರ್ಯಕರ್ತರು ಅವರು ಮಾಡ್ತಾ ಇರೋ ಕೆಲಸದಲ್ಲಿ, ನೀವು ಒಂದು ಕುಟುಂಬವನ್ನು ನಡೆಸ್ತಾ ಇರುವಂತಹ ಮಹಿಳೆಯರು, ನಿಮ್ಮ ಕುಟುಂಬದ ವ್ಯವಸ್ಥೆಯಲ್ಲಿ ನೀವು ರಾಜರೇ. ಅರ್ಥ ಆಯ್ತಾ? ಸೊ ದಯವಿಟ್ಟು ನಿಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ನಾವೇನು ಮಾಡ್ತಾ ಇದ್ದೀವಿ ಅದನ್ನ ನೀವು ಒಂದು ಗಣನೆಗೆ ತಗೊಂಡು ನಿಮ್ಮ ಮಕ್ಕಳಿಗೆ ನೀವೇನು ಮಾಡ್ತಾ ಇದ್ದೀರಾ ಅದು ದೊಡ್ಡದು ಕಾಣಿಸ್ತಾ ಇರುತ್ತೆ. ನೀವು ರೋಲ್ ಮಾಡಲ್ಸ್ ಇರ್ತೀರಾ ನಿಮ್ಮ ಮಕ್ಕಳಿಗೋಸ್ಕರ, ಹೌದಾ? ನಿಮ್ಮ ಮಕ್ಕಳಿಗೆ ನೀವು ಯಾವತ್ತಿದ್ರೂ ರೋಲ್ ಮಾಡಲ್ಲ. ಅವರಿಗೆ ನಾನು SP ಆಗಿ ರೋಲ್ ಮಾಡಲ್ಲ. ನನಗೆ ಕೇಳಿದ್ರೆ ನನಗೆ ಯಾರೂ ರೋಲ್ ಮಾಡೋದಿಲ್ಲ, ನನ್ನ ತಂದೆ ತಾಯಿನೇ ನನಗೆ ರೋಲ್ ಮಾಡೋದು. ಸೊ ಆ ಒಂದು ರೋಲ್ ಮಾಡೆಲ್ ಸ್ಟೇಜಲ್ಲಿ ನೀವು ತಾಯಂದಿರು, ಅಕ್ಕ ತಂಗಿಯಂದರು ಬಂದುಬಿಟ್ಟು ನಿಮ್ಮ ಸಮಾಜವನ್ನು ಮುನ್ನಡೆಸಿದ್ರೆ ಅದರಂತಹ ಮುಂದುವರೆದ ಸಮಾಜ ಇನ್ಯಾವುದು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ನನಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರ ಜೊತೆಗೆ ಸಮಯವನ್ನು ಕಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಸಂಡೂರು ತಾಲೂಕಾ ಅಡ್ಮಿನಿಸ್ಟ್ರೇಷನ್ಗೆ ಹಾಗೆ ಮೇಡಮ್ ಅನ್ನಪೂರ್ಣ ಮೇಡಮ್ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅನಿಲ್ ಕುಮಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಾಗರಾಜ್, ಕ್ಷೇತ್ರದ ಶಿಕ್ಷಣಾಧಿಕಾರಿ ಡಾಕ್ಟರ್ IR ಅಕ್ಕಿ, ತಾಲೂಕು ಪಂಚಾಯತ್ ಇಒ ಮಡಿಕಿನ ಬಸಪ್ಪ, ಪುರಸಭೆ ಮುಖ್ಯಾಧಿಕಾರಿ ವಿನಯ್ ಕುಮಾರ್ ಗೌಡ, ಸಮಾಜ ಕಲ್ಯಾಣ ಇಲಾಖೆ ವೆಂಕಟೇಶ್, ಗ್ರೇಡ್ 2 ತಹಸೀಲ್ದಾರ್ ಸುಧಾ ಅರಮನೆ, ಪಂಚ ಗ್ಯಾರಂಟಿ ತಾಲೂಕು ಅಧ್ಯಕ್ಷ ನೂರುದ್ದೀನ್, ಉಪಾಧ್ಯಕ್ಷೆ ಆಶಾಲತಾ ಸೋಮಪ್ಪ, KMSC ಉಪಾಧ್ಯಕ್ಷ ಲಕ್ಷ್ಮಣ, ಲೇಖಕಿ ಪ್ರತಿಭಾನಂದ ಕುಮಾರಿ, ಸುಮಾಡಿಕೆ ಐಶ್ವರ್ಯ, ಅಕ್ಷಯ್ ಲಾಟ್, ತಾಲೂಕಿನ ಎಲ್ಲ ಮಹಿಳಾ ಸಂಘ ಸಂಸ್ಥೆಗಳು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಇತರರು ಭಾಗವಹಿಸಿದರು. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಿಗೆ ಹುಡಿ ತುಂಬುವ ಕಾರ್ಯ ನೆರವೇರಿಸಲಾಗಿದೆ ಹಾಗೂ ಮಹಿಳೆಯರಿಗಾಗಿ ದೈಹಿಕವಾಗಿ ಸಫಲರಾಗಲು ಮತ್ತು ಕ್ರೀಡಾ ಮನೋಭಾವ ತುಂಬಲು 1 ವಾರದ ಕಾಲ ಗ್ರಾಮೀಣ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿದ್ದು, ಇದರಲ್ಲಿ ಭಾಗವಹಿಸಿ ಉತ್ತಮ ಆಟ ಪ್ರದರ್ಶಿಸಿದ ಮಹಿಳೆಯರಿಗೆ ಮತ್ತು ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ಕೊಟ್ಟ ಶ್ರೀ ಶೈಲೇಶ್ವರ ಶಾಲೆಯ ಮಕ್ಕಳಿಗೆ ಬಹುಮಾನ ವಿತರಿಸಲಾಗಿದೆ.